ಕೇವಲ 22 ತಿಂಗಳ ಕಾಂಗ್ರೆಸ್ ಅಧಿಕಾರದಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಅಗತ್ಯ ವಸ್ತುಗಳ ದರ ಏರಿಕೆ, ನಂದಿನಿ ಹಾಲಿನ ದರ ಏರಿಕೆ ಸೇರಿದಂತೆ ಸಾರ್ವಜನಿಕರು ತತ್ತರಿಸುವಂತೆ ಆಗಿದೆ. ಯಾವ ವಸ್ತುಗಳ ಬೆಲೆ ಎಷ್ಟೆಷ್ಟು ಏರಿಕೆಯಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೋತಾ ಹೋಗೋಣ. 22 ತಿಂಗಳು ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಂದ ಕ್ಯಾಕರಿಸಿ ಉಗಿಸಿಕೊಳ್ತಿದೆ. ಅದಕ್ಕೆ ಕಾರಣ ಬೆಲೆ ಏರಿಕೆ. ಅಧಿಕಾರಕ್ಕೆ ಬಂದ ದಿನದಿಂದ ಪ್ರತಿ ತಿಂಗಳು ಎನ್ನುವಂತೆ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡುತ್ತಲೇ ಬಂದಿದೆ. ಗುರುವಾರ ನಂದಿನಿ ಹಾಲಿನ ಬೆಲೆಯನ್ನು ದಾಖಲೆಯ ಮಟ್ಟದಲ್ಲಿ 4 ರೂಪಾಯಿ ಏರಿಕೆ ಮಾಡಿದೆ. 22 ತಿಂಗಳ ಹಿಂದೆ ನಡೆದ ಚುನಾವಣೆಯ ಸಮಯದಲ್ಲಿ ಉಚಿತ, ಖಚಿತ, ನಿಶ್ಚಿತ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಹದೇವಪ್ಪ ನಿನ್ಗೂ ಫ್ರೀ ಎನ್ನುತ್ತಾ ಗ್ಯಾರಂಟಿ ಆಸೆ ತೋರಿಸಿ ಓಟು ಹಾಕಿಸಿಕೊಂಡಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಜನರನ್ನ ಅಕ್ಷರಶಃ ದಿವಾಳಿ ಮಾಡಿದೆ. ತಿಂಗಳಿಗೆ ಒಂದಷ್ಟು 100 ರೂಪಾಯಿ ಸೇವಿಂಗ್ಸ್ ಮಾಡುತ್ತಿದ್ದಂತಹ ಬಡ ಜನರ ಕಿಸೆಗೆ ನೇರವಾಗಿ ಕೈ ಹಾಕಿದೆ. ಗ್ಯಾರಂಟಿ ಎಂಟಾಣಿ ತೋರಿಸಿ ಸಾಮಾನ್ಯ ಜನರೆಲ್ಲ ಲಂಗೋಟಿ ಮೇಲೆ ನಿಲ್ಲಿಸುವ ಕೆಲಸ ಮಾಡಿದೆ. ಈ ಬಾರಿ ನಂದಿನಿ ಹಾಲಿನ ದರ ಏರಿಕೆಗೂ ಮುನ್ನ ಮೆಟ್ರೋ, ವಿದ್ಯುತ್ ದರ ಹಾಗೂ ಮದ್ಯದ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಿತ್ತು. ಪ್ರತಿ ಬಾರಿ ಬೆಲೆ ಏರಿಕೆ ಮಾಡುವಾಗಲೂ ಪಕ್ಕದ ರಾಜ್ಯದಲ್ಲಿ ಅಷ್ಟಿದೆ, ಈ ರಾಜ್ಯದಲ್ಲಿ ಇಷ್ಟಿದೆ ಎನ್ನುವ ಒಂದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಎಷ್ಟೆಲ್ಲ ಬೆಲೆ ಏರಿಕೆ ಮಾಡಿದರ ಅನ್ನೋದರ ರಿಪೋರ್ಟ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸಾರ್ವಜನಿಕ ಸಾರಿಗೆ ರಾಜ್ಯ ಸರ್ಕಾರ 2025ರ ಹೊಸ ವರ್ಷದ ಉಡುಗೊರೆ ಎನ್ನುವ ರೀತಿಯಲ್ಲಿ ಎಲ್ಲಾ ಸರ್ಕಾರಿ ಬಸ್ಸುಗಳ ದರವನ್ನ 15% ಹೆಚ್ಚಳ ಮಾಡಿತ್ತು. ಹೆಚ್ಚಳದ ವ್ಯಾಪ್ತಿಯು 3 ರಿಂದ 50 ರೂಪಾಯಿಗಳ ನಡುವೆ ಇತ್ತು. 11 ವರ್ಷಗಳಿಂದ ಬಸ್ ದರ ಪರಿಷ್ಕರಣೆ ಮಾಡಿಲ್ಲ ಅನ್ನೋ ಕಾರಣ ನೀಡಿ ಭಾರಿ ಪ್ರಮಾಣದಲ್ಲಿ ಜನರ ಕಿಸೆಗೆ ಕನ್ನ ಹಾಕಿತು. ಇದರಿಂದಾಗಿ ಇಂದು ರಾಜ್ಯದಲ್ಲಿ ಖಾಸಗಿ ಬಸ್ಗಳಿಗಿಂತ ಸರ್ಕಾರಿ ಬಸ್ಗಳೇ ದುಬಾರಿಯಾಗಿದೆ. ಇಂಧನ ಜೂನ್ 2024ರಲ್ಲಿ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು ಕ್ರಮವಾಗಿ 3.92% ಮತ್ತು 4.1% ಏರಿಸಿತ್ತು. ಇದರಿಂದಾಗಿ ಇಡೀ ದೇಶದಲ್ಲಿ ಪೆಟ್ರೋಲ್ ಬೆಲೆ 100 ರೂಪಾಯಿಗಿಂತ ಕಡಿಮೆ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ 101 ರೂಗಿಂತ ಹೆಚ್ಚು. ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಕೇವಲ 95 ರೂಪಾಯಿ ಇದೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿ ಈಗಾಗಲೇ 4 ವರ್ಷಗಳೇ ಕಳೆದಿದೆ. ಹಾಲು ಮತ್ತು ಮೊಸರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಆಗಸ್ಟ್ 2023ರಲ್ಲಿ ಹಾಲಿನ ಬೆಲೆಗಳು ಲೀಟರ್ಗೆ 3 ರೂಪಾಯಿಗಳಷ್ಟು ಏರಿಕೆ ಆಯಿತು. ಅದಾದ ಬಳಿಕ 2024ರ ಜೂನ್ 26ಕ್ಕೆ ನಂದಿನಿ ತನ್ನ ಎಲ್ಲಾ ಹಾಲಿನ ಬೆಲೆಯನ್ನು 2 ರೂಪಾಯಿ ಏರಿಕೆಯನ್ನು ಮಾಡಿತ್ತು. ಈಗ ಮತ್ತೊಂದು ಸುತ್ತಿನ ಹಾಲಿನ ಬೆಲೆ ಏರಿಕೆಯಾಗಿದೆ. ಏಪ್ರಿಲ್ 1ರಿಂದ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಏರಿಕೆ ಘೋಷಣೆ ಮಾಡಿದೆ. ಇದರೊಂದಿಗೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಲೀಟರ್ ಹಾಲಿನ ಬೆಲೆ 9 ರೂಪಾಯಿ ಏರಿಕೆ ಮಾಡಿದಂತಾಗಿದೆ. ಇನ್ನೊಂದು ವಿಚಾರ ಏನಂದ್ರೆ ಬರೀ ಹಾಲು ಮಾತ್ರವಲ್ಲ, ಇದರ ಜೊತೆಗೆ ಮೊಸರು ಕೂಡ ಲೀಟರ್ಗೆ 4 ರೂಪಾಯಿ ಏರಿಕೆ ಆಗಿದೆ. ಮದ್ಯ ಅಧಿಕಾರಕ್ಕೆ ಬಂದ ನಂತರ ಮೊದಲ ಬಜೆಟ್ ಭಾಷಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲಾ ಮದ್ಯ ವಿಭಾಗಗಳಲ್ಲಿ ಹೆಚ್ಚಳವನ್ನು ಘೋಷಿಸಿದರು. ಭಾರತೀಯ ನಿರ್ಮಿತ ಮದ್ಯದ ಮೇಲಿನ ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಎಲ್ಲಾ 18 ಸ್ಲ್ಯಾಬ್ಗಳ ಮೇಲೆ 20% ಹೆಚ್ಚಿಸಲಾಗಿದೆ ಮತ್ತು ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು 175ರಿಂದ 185ಕ್ಕೆ ಹೆಚ್ಚಿಸಲಾಗಿದೆ. ಕಳೆದ ಬಜೆಟ್ ಸಮಯದಲ್ಲೂ ಮದ್ಯದ ದರವನ್ನು ಏರಿಕೆ ಮಾಡಲಾಗಿದೆ. ಇಂದು ರಾಜ್ಯದಲ್ಲಿ ಮದ್ಯದ ಉತ್ಪನ್ನಗಳ ಬೆಲೆ ಇತರ ಎಲ್ಲಾ ರಾಜ್ಯಗಳಿಗಿಂತ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪ್ರತಿ ಬಾರಿ ಮದ್ಯ ಏರಿಕೆ ವಿಚಾರ ಸಮಯದಲ್ಲಿ 10 ರಿಂದ 50 ರೂಪಾಯಿಗಳಷ್ಟು ಏರಿಕೆಯನ್ನ ಮಾಡುತ್ತಲೇ ಬಂದಿದೆ. ಮೂಲಭೂತ ಆರೋಗ್ಯ ಸೇವೆ ನವೆಂಬರ್ನಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಶುಲ್ಕವನ್ನು 50 ರಿಂದ 100% ಹೆಚ್ಚಿಸಿತು. ಇದರಲ್ಲಿ OPD ನೋಂದಣಿ ಶುಲ್ಕ, ರಕ್ತ ಪರೀಕ್ಷಾ ಶುಲ್ಕ, ವಾರ್ಡ್ ಶುಲ್ಕ ಸೇರಿವೆ. ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ 10 ರೂಪಾಯಿಗೆ ಸಿಗುತ್ತಿದ್ದ ಸೇವೆಗಳಿಗೆ ಈಗ 50 ರಿಂದ 100 ರೂಪಾಯಿಯನ್ನ ಕೊಡಬೇಕಾಗಿದೆ. ಮೆಟ್ರೋ ದರ ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ಜನರ ಭಾರಿ ಪ್ರತಿಭಟನೆಯ ಹೊರತಾಗಿಯೂ ಸಿದ್ದರಾಮಯ್ಯ ಸೂಚನೆಯ ಹೊರತಾಗಿಯೂ ಬೆಲೆ ಇಳಿಕೆ ಮಾಡುವ ವಿಚಾರದಲ್ಲಿ BMRCL ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದಾಗಿ ನಗರದ ಜನ ಮೆಟ್ರೋ ಬಿಟ್ಟು ಮತ್ತೆ ಬೈಕ್ ಮೂಲಕವೇ ಕಚೇರಿಗೆ ತಲುಪುವಂತ ಆಗಿದೆ. ವಿದ್ಯುತ್ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಲೆಕ್ಕವೇ ಇಲ್ಲ. ಜನರಿಗೆ ಗೃಹ ಜ್ಯೋತಿ ಬಟ್ಟೆ ಕಟ್ಟಿ ವಿದ್ಯುತ್ ಬೆಲೆಯನ್ನು ಬಾಯಿಗೆ ಬಂದಂತೆ ಸರ್ಕಾರ ಏರಿಕೆ ಮಾಡಿದೆ. ಅಧಿಕಾರಕ್ಕೆ ಬಂದ ಬೆನ್ನಲ್ಲಿಯೇ ಪ್ರತಿ ಯೂನಿಟ್ ಮೇಲೆ 2.89 ರೂಪಾಯಿ ಏರಿಕೆ ಮಾಡಿದ ರಾಜ್ಯ ಸರ್ಕಾರ 2025ರ ಫೆಬ್ರವರಿಯಲ್ಲಿ ಪ್ರತಿ ಯೂನಿಟ್ನ ಮೇಲೆ 36 ಪೈಸೆ ಏರಿಕೆ ಮಾಡಿದೆ. ಇದು ಅಲ್ಲಿನ ನೌಕರರ ಪಿಂಚಣಿ ಹಾಗೂ ಗ್ರಾಚ್ಯುಟಿಗಾಗಿ ಹೋಗಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ 2ನೇ ಹಂತದ ವಿದ್ಯುತ್ ದರ ಏರಿಕೆ ಕೂಡ ಘೋಷಣೆ ಆಗುವ ಹಾದಿಯಲ್ಲಿ ಇದೆ. ಇದೆಲ್ಲದರ ನಡುವೆ ಶೀಘ್ರದಲ್ಲಿಯೇ ನೀರಿನ ದರ ಏರಿಕೆಯಾಗಲಿದೆ. ಲೀಟರ್ಗೆ ಬರೀ 1 ಪೈಸೆ ಏರಿಕೆ ಮಾಡುತ್ತೇವೆ ಎಂದು DCM ಶಿವಕುಮಾರ್ ಹೇಳಿದ್ದಾರೆ. ಅದರರ್ಥ ಸರಾಸರಿ 3000 ಲೀಟರ್ ಬಳಕೆ ಮಾಡುವ ಗ್ರಾಹಕ ತಿಂಗಳಿಗೆ 30 ರೂಪಾಯಿ ಹಣವನ್ನು ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕು. ಇದೆಲ್ಲದರ ನಡುವೆ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ವಿದ್ಯುತ್, ಪ್ರಯಾಣ ಹಾಗೂ ಆಹಾರವನ್ನು ಉಚಿತವಾಗಿ ನೀಡುತ್ತಿದೆ ಎಂದು ಜನರ ಕಿವಿಗೆ ಲಾಲ್ ಬಾಗನ್ನೇ ಇಡ್ತಿದೆ. ರಾಜ್ಯದ ಅಸ್ತಿತ್ವದಲ್ಲಿರುವ ಗ್ಯಾರಂಟಿಗಳಿಗೆ ಖಜಾನೆಯ ಹಣ ಹೊರಹೂರಿ ತಡೆಯಲು ಸಾಧ್ಯವಿಲ್ಲ ಅಂತ ನಿಮ್ಮ ಸರ್ಕಾರ ಅರಿತುಕೊಂಡಿರುವುದು ಕರ್ನಾಟಕದ ಜೀವನ ವೆಚ್ಚವನ್ನು ತುಂಬಾ ದುಬ್ಬರನ್ನಾಗಿ ಮಾಡಿದೆ. ಒಟ್ಟಾರೆ ಬೆಲೆ ಏರಿಕೆ ಮೂಲಕ ಕಳೆದ 22 ತಿಂಗಳಲ್ಲಿ ರಾಜ್ಯ ಸರ್ಕಾರ ಜನರ ರಕ್ತ ಹೀರಿದು ಬಿಟ್ಟರೆ ಬೇರೇನೂ ಮಾಡಿಲ್ಲ ಅನ್ನೋದು ಈಗ ಢಾಳಾಗಿ ಕಾಣುತ್ತಿದೆ.
ಸೊ ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತಾ ಇದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.